Hello everyone, welcome to Edutainer Tips English First Language 5th Standard. ನಮಸ್ಕಾರ ಎಲ್ಲರಿಗೂ. ಎಡ್ಯುಟೈನರ್ ಟಿಪ್ಸ್ಗೆ ಸ್ವಾಗತ. ಕನ್ನಡ ಪ್ರಥಮ ಭಾಷೆ 5ನೇ ತರಗತಿ. Lesson No 3 The Grateful Tenant Pre-Reading Activity. Name some people whom you would love to remember all through your life. What makes you remember them? Share your answers with your friends. ಪಾಠ 3. ಕೃತಜ್ಞ ಬಾಡಿಗೆದಾರ ದ ಗ್ರೇಟ್ಫುಲ್ ಟೆನೆಂಟ್. ಪೂರ್ವ ಓದು ಚಟುವಟಿಕೆ. ನಿಮ್ಮ ಜೀವನದುದ್ದಕ್ಕೂ ನೆನಪಿನಲ್ಲಿ ಉಳಿಸಿಕೊಳ್ಳಲು ನೀವು ಬಯಸುವ ಕೆಲವು ವ್ಯಕ್ತಿಗಳ ಹೆಸರನ್ನು ಹೇಳಿ. ಅವರನ್ನು ನೀವು ಏಕೆ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತೀರಿ? ನಿಮ್ಮ ಉತ್ತರಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. A settled home life gives everyone a chance to shine. Read how one man remembers with affection the help that an elderly couple gave him when he was a penniless student. ಸ್ಥಿರವಾದ ಮತ್ತು ಸುಸ್ಥಿರವಾದ ಕುಟುಂಬ ಜೀವನವು ಪ್ರತಿಯೊಬ್ಬರಿಗೂ ತಮ್ಮ ಪ್ರತಿಭೆಯನ್ನು ತೋರಿಸಲು ಅವಕಾಶ ನೀಡುತ್ತದೆ. ಹಣವಿಲ್ಲದ ವಿದ್ಯಾರ್ಥಿಯಾಗಿದ್ದಾಗ ಒಬ್ಬ ವಯೋವೃದ್ಧ ದಂಪತಿ ನೀಡಿದ ಸಹಾಯವನ್ನು ಒಬ್ಬ ವ್ಯಕ್ತಿ ಹೇಗೆ ಪ್ರೀತಿಯಿಂದ ನೆನಪಿಸಿಕೊಳ್ಳುತ್ತಾನೆ ಎಂಬುದನ್ನು ಈ ಪಾಠದಲ್ಲಿ ಓದಿ. I went for morning walks every day. I enjoyed the stroll because of the scented breeze that blew from nearby gardens and also the mild warmth of the early sun. On one such day, I noticed a plaque on the wall near the gate entrance. It had the name of the house, Shyam Kamal, engraved on polished black granite. I asked Ramesh why he had chosen this name for his home. It is a combination of the names of the two people who changed my life, the ones I remember and thank each day, said Ramesh. Shyam Kamal stands for Shama Rao and Kamala. Do you remember when I was in Dharwad? I used to stay with an old couple. ನಾನು ಪ್ರತಿದಿನ ಬೆಳಗಿನ ನಡಿಗೆಗೆ ಹೋಗ್ತಿದ್ದೆ. ಹತ್ತಿರದ ತೋಟಗಳಿಂದ ಬೀಸುತ್ತಿದ್ದ ಸುಗಂಧಮಯ ಗಾಳಿ ಮತ್ತು ಬೆಳಗಿನ ಸೂರ್ಯನ ಮೃದುವಾದ ಉಷ್ಣತೆಯಿಂದ ಆ ನಡಿಗೆಯನ್ನು ನಾನು ತುಂಬಾ ಆನಂದಿಸುತ್ತಿದ್ದೆ. ಅಂಥ ಒಂದು ದಿನ ಮನೆಯ ಪ್ರವೇಶದ್ವಾರದ ಬಳಿಯ ಗೋಡೆಯ ಮೇಲೆ ಒಂದು ಫಲಕವನ್ನು ಗಮನಿಸಿದೆ. ಹೊಳಪು ಮಾಡಿದ ಕಪ್ಪು ಗ್ರಾನೈಟ್ ಕಲ್ಲಿನ ಮೇಲೆ ಶ್ಯಾಮಕಮಲ ಎಂಬ ಮನೆಯ ಹೆಸರನ್ನು ಕೆತ್ತಲಾಗಿತ್ತು. ರಮೇಶ್ ತನ್ನ ಮನೆಗೆ ಈ ಹೆಸರನ್ನು ಏಕೆ ಆಯ್ಕೆ ಮಾಡಿಕೊಂಡನು ಎಂದು ನಾನು ಅವನನ್ನು ಕೇಳಿದೆ. ಇದು ನನ್ನ ಜೀವನವನ್ನು ಬದಲಿಸಿದ ಇಬ್ಬರು ವ್ಯಕ್ತಿಗಳ ಹೆಸರಿನ ಸಂಯೋಜನೆ. ನಾನು ಪ್ರತಿದಿನ ನೆನಪಿಸಿಕೊಂಡು ಕೃತಜ್ಞತೆ ಸಲ್ಲಿಸುವ ಜನರು ಎಂದು ರಮೇಶ್ ಹೇಳಿದನು. ಶ್ಯಾಮಕಮಲ ಎಂಬುದು ಶ್ಯಾಮರಾವ್ ಮತ್ತು ಕಮಲಾ ಅವರ ಹೆಸರಿನಿಂದ ರೂಪುಗೊಂಡಿದೆ. ನಾನು ಧಾರವಾಡದಲ್ಲಿದ್ದಾಗ ಒಬ್ಬ ವಯೋವೃದ್ಧ ದಂಪತಿಯ ಮನೆಯಲ್ಲಿ ವಾಸಿಸುತ್ತಿದ್ದೆ ಎಂಬುದು ನಿನಗೆ ನೆನಪಿದೆಯೇ ಎಂದು ಅವನು ಕೇಳಿದನು. And I remembered there was an elderly couple in Dharwad who used to rent out their outhouse to college students. Ramesh had stayed there for 6 years. ಆಗ ನನಗೆ ಧಾರವಾಡದಲ್ಲಿದ್ದ ಆ ವಯೋವೃದ್ಧ ದಂಪತಿಯ ನೆನಪು ಬಂತು. ಅವರು ತಮ್ಮ ಮನೆಯ ಹಿಂಭಾಗದಲ್ಲಿದ್ದ ಸಣ್ಣ ಮನೆಯನ್ನು ಔಟ್ಹೌಸ್ ಕಾಲೇಜು ವಿದ್ಯಾರ್ಥಿಗಳಿಗೆ ಬಾಡಿಗೆಗೆ ನೀಡುತ್ತಿದ್ದರು. ರಮೇಶ್ ಅಲ್ಲಿ 6 ವರ್ಷಗಳ ಕಾಲ ವಾಸವಾಗಿದ್ದನು. Ramesh went on. At that time, they supported me wholeheartedly in my decision to study in a bigger town. Shama Rao was a retired postmaster and my father's friend. He gave me a place to stay in. Kamala Bai was so selfless that she would share her meals with me. I enjoyed the meals so much and felt like I was having these meals with my mother. As Dharwad was very famous for the peda, Mr. Shama Rao always brought pedas. They did not let me go hungry for a single day and treated me like their son. If I was late in paying my college fees, he would lend some money from his meager pension and help me out. ರಮೇಶ್ ಮುಂದುವರೆದು ಹೇಳಿದನು. ಆ ಸಮಯದಲ್ಲಿ ದೊಡ್ಡ ಪಟ್ಟಣದಲ್ಲಿ ಓದಬೇಕು ಎಂಬ ನನ್ನ ನಿರ್ಧಾರಕ್ಕೆ ಅವರು ಪೂರ್ಣ ಹೃದಯದಿಂದ ಬೆಂಬಲ ನೀಡಿದರು. ಶ್ಯಾಮರಾವ್ ನಿವೃತ್ತ ಅಂಚಾಧಿಕಾರಿಯಾಗಿದ್ದು ನನ್ನ ತಂದೆಯ ಸ್ನೇಹಿತರಾಗಿದ್ದರು. ಅವರು ನನಗೆ ವಾಸಿಸಲು ಸ್ಥಳವನ್ನು ಒದಗಿಸಿದರು. ಕಮಲಾಭಾಯಿ ತುಂಬಾ ನಿಸ್ವಾರ್ಥ ಸ್ವಭಾವದವರಾಗಿದ್ದರು. ಅವರು ತಮ್ಮ ಊಟವನ್ನೂ ನನ್ನೊಂದಿಗೆ ಹಂಚಿಕೊಳ್ಳುತ್ತಿದ್ದರು. ಅವರ ಕೈಯಿಂದ ಮಾಡಿದ ಊಟವನ್ನು ನಾನು ತುಂಬಾ ಇಷ್ಟಪಟ್ಟು ತಿನ್ನುತ್ತಿದ್ದೆ ಮತ್ತು ನನ್ನ ತಾಯಿಯ ಜೊತೆ ಊಟ ಮಾಡುತ್ತಿರುವಂತೆ ಅನಿಸುತ್ತಿತ್ತು. ಧಾರವಾಡ ಪೇಡಾಗೆ ಪ್ರಸಿದ್ಧವಾಗಿದ್ದರಿಂದ ಶ್ಯಾಮರಾವ್ ಅವರು ಯಾವಾಗಲೂ ಪೇಡಾಗಳನ್ನು ತಂದುಕೊಡುತ್ತಿದ್ದರು. ಅವರು ಒಂದೇ ಒಂದು ದಿನವೂ ನನಗೆ ಹಸಿವಾಗಲು ಬಿಡಲಿಲ್ಲ ಮತ್ತು ತಮ್ಮ ಮಗನಂತೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು.
ಕೆಲವೊಮ್ಮೆ ನನ್ನ ಕಾಲೇಜಿನ ಶುಲ್ಕವನ್ನು ಪಾವತಿಸಲು ತಡವಾದರೆ ಶಾಮರಾವ್ ಅವರು ತಮ್ಮ ಅಲ್ಪ ಪಿಂಚಣಿಯಿಂದಲೇ ಸ್ವಲ್ಪ ಹಣವನ್ನು ಸಾಲವಾಗಿ ನೀಡಿ ನನಗೆ ಸಹಾಯ ಮಾಡುತ್ತಿದ್ದರು. But you used to run errands for them and do odd jobs like going to the post office, buying fruit and vegetables, watering the plants and pumping the water out of the tank. In fact, we used to call you their man Friday behind your back, I replied. ಆದರೆ ನೀನು ಅವರಿಗಾಗಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಿದ್ದೆ. ಅಂಚೆ ಕಚೇರಿಗೆ ಹೋಗುವುದು, ಹಣ್ಣು ತರಕಾರಿಗಳನ್ನು ತರುವುದು, ಗಿಡಗಳಿಗೆ ನೀರು ಹಾಕುವುದು ಮತ್ತು ಟ್ಯಾಂಕ್ನಿಂದ ನೀರನ್ನು ಪಂಪ್ ಮಾಡುವುದು ಮುಂತಾದ ಕೆಲಸಗಳನ್ನು ಮಾಡುತ್ತಿದ್ದೆ. ವಾಸ್ತವವಾಗಿ ನಿನ್ನ ಬೆನ್ನ ಹಿಂದೆ ನಾವು ನಿನ್ನನ್ನು ಅವರ ಮ್ಯಾನ್ ಫ್ರೈಡೇ ಎಂದು ಕರೆಯುತ್ತಿದ್ದೆವು ಎಂದು ನಾನು ಉತ್ತರಿಸಿದೆ. I don't agree with that, said Ramesh. Think of the old couple. They were not well off, but they went out of their way to help me. Without their help, I do not know where I would have been today. ನಾನದನ್ನು ಒಪ್ಪುವುದಿಲ್ಲ ಎಂದು ರಮೇಶ್ ಹೇಳಿದನು. ಆ ವಯೋವೃದ್ಧ ದಂಪತಿಯ ಬಗ್ಗೆ ಯೋಚಿಸು. ಅವರು ಶ್ರೀಮಂತರಾಗಿರಲಿಲ್ಲ, ಆದರೂ ನನಗೆ ಸಹಾಯ ಮಾಡಲು ತಮ್ಮಿಂದಾದ ಎಲ್ಲಾ ಪ್ರಯತ್ನಗಳನ್ನು ಮಾಡಿದರು. ಅವರ ಸಹಾಯವಿಲ್ಲದೆ ನಾನಿಂದು ಎಲ್ಲಿರುತ್ತಿದ್ದೆ ಎಂಬುದೇ ನನಗೆ ತಿಳಿದಿಲ್ಲ. But why did you name the house after them? I went back to my original question. It was ಆದರೆ ನಿನ್ನ ಮನೆಗೆ ಅವರ ಹೆಸರನ್ನೇ ಏಕೆ ಇಟ್ಟೆ ಎಂದು ನಾನು ನನ್ನ ಮೂಲ ಪ್ರಶ್ನೆಗೆ ಮರಳಿದೆ. my father's suggestion. He said there are some people who do things out of affection and not just out of duty, and they change your life with love and generosity. Even my children should know their origins of my success. I also want them to understand the gratitude I feel towards Shamarao and Kamalabai, not through mere words but through actions. ಅದು ನನ್ನ ತಂದೆಯ ಸಲಹೆಯಾಗಿತ್ತು ಎಂದು ರಮೇಶ್ ಹೇಳಿದನು. ಕೆಲವರು ಕೇವಲ ಕರ್ತವ್ಯಕ್ಕಾಗಿ ಅಲ್ಲ, ಪ್ರೀತಿ ಮತ್ತು ಮಮತೆಯಿಂದ ಒಳ್ಳೆಯ ಕೆಲಸಗಳನ್ನ ಮಾಡುತ್ತಾರೆ. ಅವರ ಪ್ರೀತಿ ಮತ್ತು ಉದಾರತೆಯು ನಮ್ಮ ಜೀವನವನ್ನೇ ಬದಲಾಯಿಸುತ್ತದೆ ಎಂದು ಅವರು ಹೇಳಿದರು. ನನ್ನ ಯಶಸ್ಸಿನ ಮೂಲದಲ್ಲಿ ಅವರ ಪಾತ್ರವಿದೆ ಎಂಬುದನ್ನು ನನ್ನ ಮಕ್ಕಳೂ ತಿಳಿದುಕೊಳ್ಳಬೇಕು. ಅಲ್ಲದೆ ಶಾಮರಾವ್ ಮತ್ತು ಕಮಲಾಬಾಯಿಯವರ ಬಗ್ಗೆ ನಾನು ಹೊಂದಿರುವ ಕೃತಜ್ಞತೆಯನ್ನು ಕೇವಲ ಮಾತುಗಳ ಮೂಲಕವಲ್ಲ, ನನ್ನ ಕಾರ್ಯಗಳ ಮೂಲಕವೂ ವ್ಯಕ್ತಪಡಿಸಲು ಬಯಸುತ್ತೇನೆ. It is people like Ramesh who reaffirm our faith in humanity. ರಮೇಶ್ ಅವರಂತಹ ವ್ಯಕ್ತಿಗಳೇ ಮಾನವೀಯತೆಯ ಮೇಲಿನ ನಮ್ಮ ನಂಬಿಕೆಯನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತಾರೆ. Glossary plaque, a nameplate fixed to the wall, engraved cut words on wood, stone, metal, etc. Outhouse, a small building in the ground floor, usually at the back of the main house. Wholeheartedly, completely and sincerely, selfless caring about others, not about oneself, meager, small quantity man Friday, a trustworthy character in the novel Robinson Crusoe, run errands, do petty jobs, reaffirm, prove again. ಗ್ಲಾಸರಿ ಶಬ್ದಕೋಶ. ಫಲಕ ಪ್ಲಾಕ್, ಗೋಡೆಗೆ ಅಳವಡಿಸಲಾದ ಹೆಸರಿನ ಫಲಕ. ಕೆತ್ತಿದ ಎನ್ಗ್ರೇವ್ಡ್, ಮರ, ಕಲ್ಲು, ಲೋಹ ಇತ್ಯಾದಿಗಳ ಮೇಲೆ ಅಕ್ಷರಗಳನ್ನು ಅಥವಾ ಪದಗಳನ್ನು ಕೆತ್ತಿದ. ಹೊರಮನೆ ಔಟ್ಹೌಸ್, ಮುಖ್ಯ ಮನೆಯ ಹಿಂಭಾಗದಲ್ಲಿರುವ ಚಿಕ್ಕ ಕಟ್ಟಡ ಅಥವಾ ವಾಸಸ್ಥಳ. ಪೂರ್ಣ ಹೃದಯದಿಂದ ಹೋಲ್ ಹಾರ್ಟೆಡ್ಲಿ, ಸಂಪೂರ್ಣವಾಗಿ ಮತ್ತು ಪ್ರಾಮಾಣಿಕವಾಗಿ. ನಿಸ್ವಾರ್ಥ ಸೆಲ್ಫ್ಲೆಸ್, ತನ್ನ ಬಗ್ಗೆ ಯೋಚಿಸದೆ ಇತರರ ಬಗ್ಗೆ ಕಾಳಜಿ ವಹಿಸುವ. ಅಲ್ಪ ಮೀಗರ್, ಕಡಿಮೆ ಪ್ರಮಾಣದ, ಸ್ವಲ್ಪ. ಮ್ಯಾನ್ ಫ್ರೈಡೇ, ರಾಬಿನ್ಸನ್ ಕ್ರೂಸೋ ಕಾದಂಬರಿಯಲ್ಲಿನ ವಿಶ್ವಾಸಾರ್ಹ ಮತ್ತು ನಂಬಿಗಸ್ತ ಪಾತ್ರ. ಸಣ್ಣಪುಟ್ಟ ಕೆಲಸಗಳನ್ನು ಮಾಡುವುದು. ರನ್ ಎರೆಂಡ್ಸ್, ಚಿಕ್ಕಪುಟ್ಟ ಕೆಲಸಗಳು ಅಥವಾ ಓಡಾಟದ ಕೆಲಸಗಳನ್ನು ಮಾಡುವುದು. ಮತ್ತೊಮ್ಮೆ ದೃಢಪಡಿಸುವುದು. ರಿಯಫರ್ಮ್, ಮತ್ತೊಮ್ಮೆ ಸಾಬೀತುಪಡಿಸುವುದು ಅಥವಾ ಖಚಿತಪಡಿಸುವುದು.